ತನಿಷಾ ಜೊತೆ ಡೀಪ್ ರೊಮ್ಯಾನ್ಸ್ ಮಾಡೋಕಾಗದೆ ಓಡಿ ಹೋಗಿದ್ದೆ. ಬೆಂಕಿ ತನಿಷಾ ಹಾಟ್ ಡ್ಯಾನ್ಸ್ಗೆ ಫಿದಾದ ಫ್ಯಾನ್. ತಮಿಳು ಸಿನಿಮಾಗಾಗಿ ತನಿಷಾ ಕುಪ್ಪಂಡ ಮಾಡಿದ್ದೆ ರಾಸಾ ರೋಸಾ ಹಾಡಿನ ಮೇಕಿಂಗ್ ಟೀಸರ್. ಆಡು ಮುಟ್ಟದ ಸೊಪ್ಪಿಲ್ಲ, ನಿನ್ನ ಮೆಚ್ಚದವರ್ಯಾರಿಲ್ಲ. ಕಣ್ಣು ಕುಕ್ಕುವ ಬೆಚ್ಚಿ ಬೀಳುವ ಅಂದವಾದ ಹೆಣ್ಣು ರುಚಿ. ಎಸ್, ಬಿಗ್ ಬಾಸ್ ಶೋನಿಂದ ಜನಪ್ರಿಯತೆಯನ್ನ ಹೆಚ್ಚಿಸಿಕೊಂಡಿರುವ ನಟಿ ತನಿಷಾ ಕುಪ್ಪಂಡಗೆ ಈಗ ಸಿಕ್ಕಾಪಟ್ಟೆ ಅವಕಾಶಗಳು ಸಿಗ್ತಾ ಇದೆ. ಕನ್ನಡದಲ್ಲಿ ಇತ್ತೀಚೆಗಷ್ಟೇ ಅವರು ನಟಿಸಿರುವ ಪೆನ್ಡ್ರೈವ್ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಭಾರೀ ಸದ್ದನ್ನ ಉಂಟು ಮಾಡಿದೆ. ಇದೀಗ ತನಿಷಾ ಕುಪ್ಪಂಡ ಕಡೆಯಿಂದ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಈ ಬಾರಿ ತಮಿಳು ಸಿನಿಮಾದಲ್ಲಿ ತನಿಷಾ ಕಾಣಿಸಿಕೊಂಡಿದ್ದಾರೆ. ಆ ಕುರಿತ ವಿಡಿಯೋ ಇದೀಗ ವೈರಲ್ ಆಗಿದೆ. ಹೌದು, ಸ್ಯಾಂಡಲ್ವುಡ್ ಬಿಗ್ ಬಾಸ್ ಖ್ಯಾತಿಯ ನಟಿ ತನಿಷಾ ಕುಪ್ಪಂಡ ತಮಿಳಿನ ಎನ್ ಕಾದಲಿ ಚಿತ್ರದಲ್ಲಿ ಮಸ್ತಾಗಿನೇ ಕುಣಿದಿದ್ದಾರೆ. ಈ ಹಾಡಿನ ಮೇಕಿಂಗ್ ವಿಡಿಯೋವನ್ನ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಹೌದು, ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂಡ ಕಾಲಿವುಡ್ಗೂ ಕೂಡ ಕಾಲಿಟ್ಟಿರುವಂತದ್ದು. ಈ ಚಿತ್ರದಲ್ಲಿ ಹಾಟ್ ವೆದರ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅದರ ಝಲಕನ್ನ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲೇ ಹಂಚಿಕೊಂಡಿದ್ದಾರೆ. ಎನ್ಕಾದಲ್ಲಿ ಅನ್ನೋ ಈ ಚಿತ್ರದಲ್ಲಿ ತನಿಷಾ ಕುಪ್ಪಂಡ ಮಸ್ತಾಗಿನೇ ಡ್ಯಾನ್ಸ್ ಮಾಡಿದ್ದಾರೆ. ಈ ಒಂದು ಚಿತ್ರದ ಹಾಡಿನ ಮೇಕಿಂಗ್ನ ಚಿಕ್ಕ ವಿಡಿಯೋ ನೋಡಿದ ಫ್ಯಾನ್ ಸೂಪರ್ ಅಂತನೂ ಕೂಡ ಕಾಂಪ್ಲಿಮೆಂಟ್ ಅನ್ನ ಕೊಟ್ಟಿದ್ದಾರೆ. ಎನ್ಕಾದಲ್ಲಿ ಚಿತ್ರದಲ್ಲಿ ಬೆಂಕಿ ಸಾಂಗ್. ತನಿಷಾ ಕುಪ್ಪಂಡ ಬೆಂಕಿನೇ ಬಿಡಿ, ದೊಡ್ಡ ಮನೆಯಲ್ಲಿ ಅದೇ ಹೆಸರಿನಿಂದಲೇ ಕರೀತಾ ಇದ್ರು. ಹೊರಗೆ ಬಂದ್ಮೇಲೆ ಅದು ಮುಂದುವರೆದಿದೆ. ಆದರೆ ಬೆಂಕಿ ತರ ಸಾಂಗ್ ಮಾಡ್ತಾರೆ ಅನ್ನೋ ಗೆಸ್ಸಿಂಗ್ ಕೂಡ ಇರಲಿಲ್ಲ. ತಮಿಳಿನ ಎನ್ ಕಾದಲಿ ಚಿತ್ರದಲ್ಲಿ ಆ ಒಂದು ಅವಕಾಶವನ್ನ ಹುಡುಕಿಕೊಂಡು ಹೋಗಿದ್ದಾರೆ. ಹೌದು, ಎನ್ ಕಾದಲಿ ಚಿತ್ರದಲ್ಲಿ ರಾಸಾನ ಒತ್ತ ರಾಸ ಅನ್ನುವ ಹಾಡಿದೆ. ಇದೇ ಹಾಡಿನಲ್ಲೇ ತನಿಷಾ ಕುಪ್ಪಂಡ ಡ್ಯಾನ್ಸ್ ಮಾಡಿದ್ದಾರೆ. ಕೆಂಪು ಬಣ್ಣದ ಡ್ರೆಸ್ ತೊಟ್ಟು ಇಡೀ ಹಾಡಿಗೆ ಹೊಸ ಕಿಚ್ಚನ್ನ ಹಚ್ಚಿದ್ದಾರೆ. ಈ ಮಸ್ತಾಡ್ನಲ್ಲಿ ವೆಂಕಿ ತನಿಷಾ ಕುಪ್ಪಂಡ ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ದು. ಎನ್ಕಾದಲಿ ಸಿನಿಮಾವು ಅತಿ ಶೀಘ್ರದಲ್ಲೇ ತೆರೆಗೆ ಬರಲಿದೆ. ಆ ಚಿತ್ರದಲ್ಲಿ ಇದೊಂದು ಸ್ಪೆಷಲ್ ಸಾಂಗ್ ಆಗಿದ್ದು, ಲಿಂಗೇಶ್ ಕಟ್ಟಾಡಿ, ರಾಜನ್, ದಿವ್ಯಾ ಥಾಮಸ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಪೆನ್ಡ್ರೈವ್ ಟೀಸರ್ ಔಟ್. ಪೆನ್ಡ್ರೈವ್ ಚಿತ್ರದಲ್ಲಿ ತನಿಷಾ ಕುಪ್ಪಂಡ ಪೊಲೀಸ್ ಆಫೀಸರ್ ಆಗಿದ್ದಾರೆ. ಸಖತ್ ಅನಿಸೋ ಫೈಟ್ಸ್ ಕೂಡ ಮಾಡಿದ್ದಾರೆ. ಅಷ್ಟೇ ಬೋಲ್ಡ್ ಅನಿಸೋ ಸೀನ್ಗಳಲ್ಲೂ ಕಾಣಿಸಿಕೊಂಡ ಝಲಕ್ ಕೂಡ ಇದೆ. ಆಕ್ಷನ್ ಕ್ವೀನ್ ಮಾಲಾಶ್ರೀ, ಕಿಶನ್ ಬಿಳಗಲಿ, ತನಿಷಾ ಕುಪ್ಪಂಡ ಹೀಗೆ ಮೂವರು ಈ ಚಿತ್ರದಲ್ಲಿ ಮಸ್ತ್ ಫೈಟಿಂಗ್ ಕೂಡ ಮಾಡಿದ್ದಾರೆ. ರಾಸಾ ರೋಸಾ ಹಾಡಿನ ಮೇಕಿಂಗ್ ಹೇಗಿದೆ? ಎನ್ಕಾದಲಿ ಚಿತ್ರದ ರಾಸಾ ರೋಸಾ ಹಾಡಿನ ಮೇಕಿಂಗ್ ವಿಡಿಯೋ ಹೊರಬಂದಿದೆ. ಇದನ್ನು ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಸ್ವತಃ ತನಿಷಾ ಕುಪ್ಪಂಡ ಹಂಚಿಕೊಂಡಿದ್ದಾರೆ. ಇಡೀ ಹಾಡನ್ನ ಚಿತ್ರೀಕರಿಸುವಾಗ ಹೇಗೆಲ್ಲ ಡ್ಯಾನ್ಸ್ ಮಾಡಿದ್ದಾರೆ ಅನ್ನೋದು ಈ ಒಂದು ಮೇಕಿಂಗ್ ವಿಡಿಯೋದಲ್ಲಿದೆ. ಇದನ್ನ ನೋಡಿದವರು ಸೂಪರ್ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಬೆಂಕಿ ಅಂತಲೂ ಅದ್ಯಾರೋ ಹೇಳಿದ್ದಾರೆ. ನೀವೆಲ್ಲ ಸಮಾಜಕ್ಕೆ ಯಾವ ಸಂದೇಶ ನೀಡಿದ್ದೀರಿ ಅಂತ ಗೊತ್ತಾಗ್ತಿಲ್ಲ ಅನ್ನೋ ಕಾಮೆಂಟ್ಗಳು ಕೂಡ ಬೇಜಾನ್ ಬಂದಿದೆ ಅಂತಾನೆ ಹೇಳ್ಬಹುದು. ಇನ್ನು ಈ ತಮಿಳು ಸಿನಿಮಾದ ಸಾಂಗ್ ಅನ್ನ ಮೇಕಿಂಗ್ ವಿಡಿಯೋವನ್ನ ನಟಿ ತನಿಷಾ ಅವರೇ ಹಂಚಿಕೊಂಡಿರುವಂತದ್ದು. ಹೌದು, ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋ 3.8 ಮಿಲಿಯನ್ ಬಾರಿ ವೀಕ್ಷಣೆಯಾಗಿದ್ದು 75,000ಕ್ಕೂ ಅಧಿಕ ಮಂದಿ ಲೈಕ್ ಮಾಡಿದ್ದಾರೆ. ಸೂಪರ್ ಡ್ಯಾನ್ಸ್, ಸೂಪರ್ ಬೆಂಕಿ ಅಂತ ಫ್ಯಾನ್ಸ್ ಕಾಮೆಂಟ್ ಮಾಡ್ತಿದ್ದಾರೆ. ನಿರ್ಮಾಪಕಿಯಾಗಿರುವ ತನಿಷಾ. ಈ ನಡುವೆ ತನಿಷಾ ಕುಪ್ಪಂಡ ಅವರು ನಿರ್ಮಾಪಕಿಯಾಗಿಯೂ ಕೆಲಸವನ್ನ ಮಾಡ್ತಿದ್ದಾರೆ. ಕುಪ್ಪಂಡ ಹೆಸರಿನಲ್ಲಿ ಸಿನಿಮಾ ನಿರ್ಮಾಣ ಸಂಸ್ಥೆಯನ್ನ ಆರಂಭಿಸಿರುವ ತನಿಷಾ ಕುಪ್ಪಂಡ ಅವರು ಈಗಾಗಲೇ ಕೋಣ ಅನ್ನುವ ಸಿನಿಮಾಕ್ಕೆ ಹಣ ಹಾಕಿದ್ದಾರೆ. ಈ ಸಿನಿಮಾದಲ್ಲಿ ತನಿಷಾ ಕೂಡ ನಟಿಸುತ್ತಿದ್ದಾರೆ. ಇದೊಂದು ಡಾರ್ಕ್ ಹ್ಯೂಮರಸ್ ಇರುವಂತಹ ಸಿನಿಮಾ ಆಗಿದ್ದು ಅತಿ ಶೀಘ್ರದಲ್ಲೇ ತೆರೆಗೆ ಬರುವುದಕ್ಕೆ ಸಿದ್ಧತೆಗಳನ್ನ ನಡೆಸ್ತಾ ಇದೆ. ಬಿಗ್ ಬಾಸ್ ಶೋನಿಂದಾಗಿ ತನಿಷಾ ಕುಪ್ಪಂಡಗೆ ಅಪಾರ ಜನಪ್ರಿಯತೆ ಸಿಕ್ಕಿದ್ದು ಬರೀ ಸಿನಿಮಾ, ರಿಯಾಲಿಟಿ ಶೋ ಅಷ್ಟೇ ಅಲ್ಲದೆ ಉದ್ಯಮಿಯಾಗಿಯೂ ಕೂಡ ಅವರು ಯಶಸ್ವಿಯಾಗಿದ್ದಾರೆ. ತನಿಷಾ ತಮ್ಮದೇ ಸ್ವಂತ ಸಿಲ್ವರ್ ಜ್ಯುವೆಲರಿ ಶಾಪ್ ಕೂಡ ಹೊಂದಿದ್ದಾರೆ. ತನಿಷಾ ಕುಪ್ಪಂಡ ಇನ್ನು ಮಾಲಾಶ್ರೀ, ಬಿಗ್ ಬಾಸ್ ಕಿಶನ್ ಜೊತೆಗೆ ತನಿಷಾ ನಟಿಸಿರುವ ಪೆನ್ಡ್ರೈವ್ ಸಿನಿಮಾ ಅತಿ ಶೀಘ್ರದಲ್ಲೇ ತೆರೆಗೆ ಬರಲಿದೆಯಂತೆ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಖ್ಯಾತಿಯ ಕಿಶನ್ ಬಿಳಗಲಿ ಹಾಗೆ ತನಿಷಾ ಕುಪ್ಪಂಡ ಅವರು ಪೆನ್ಡ್ರೈವ್ ಸಿನಿಮಾದಲ್ಲಿ ನಟಿಸಿರುವಂತದ್ದು. ಈ ಬಗ್ಗೆ ಇವರೊಬ್ಬರು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ದಾರೆ. ಈ ಸಿನಿಮಾದಲ್ಲಿ ತನಿಷಾ ಕುಪ್ಪಂಡ, ಕಿಶನ್ ಬಿಳಗಲಿ, ಕನಸಿನ ರಾಣಿ ಮಾಲಾಶ್ರೀ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತದ್ದು. ಆರ್ಎಚ್ ಎಂಟರ್ಪ್ರೈಸಸ್, ಶ್ರೀ ತಿರುಮಲ ಸಿನಿ ಎಂಟರ್ಪ್ರೈಸಸ್ ಅರ್ಪಿಸುವ ಎನ್ ಹನುಮಂತರಾಜು, ಲಯನ್ ಎಸ್ ವೆಂಕಟೇಶ್ ನಿರ್ಮಾಣದ ಸೆಬಾಸ್ಟಿನ್ ಡೇವಿಡ್ ನಿರ್ದೇಶನದ ಸಿನಿಮಾ ಇದಾಗಿದೆ.
ನಾನು ಈ ಚಿತ್ರದಲ್ಲಿ ಪೊಲೀಸ್ ಅಧಿಕಾರಿ ಪಾತ್ರವನ್ನ ಮಾಡಿದ್ದೀನಿ. ಈ ಒಂದು ಹಾಡಿನಲ್ಲೂ ಅಭಿನಯಿಸಿದ್ದೀನಿ. ನಿರ್ದೇಶಕರು ಒಳ್ಳೆಯ ಕತೆ ಮಾಡಿದ್ದಾರೆ ಅಂತ ನಟಿ ತನಿಷಾ ಕುಪ್ಪಂಡ ಹೇಳಿದ್ರೆ, ಇತ್ತ ಬಿಗ್ ಬಾಸ್ ನಂತರ ನಾನು ಧಾರಾವಾಹಿಯಲ್ಲಿ ನಟಿಸಿದ್ದೆ. ನನ್ನ ಅಭಿನಯದ ಮೊದಲ ಚಿತ್ರ ಇದು ನನಗೆ ವಿಶೇಷವಾದ ಗಳಿಗೆ. ಮೊದಲನೇ ಸಿನಿಮಾದಲ್ಲಿ ತನಿಷಾ ಅವರ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಇದರ ಜೊತೆಗೆ ಇಬ್ಬರು ನಟಿಯರ ಜೊತೆ ರೊಮ್ಯಾನ್ಸ್ ಇತ್ತು. ಈ ಸಿನಿಮಾ ಮಾಡುವಾಗ ನನ್ನ ಕಾಲು ಮುರಿದು ಹೋಗಿತ್ತು. ರೊಮ್ಯಾನ್ಸ್ ಮಾಡುವಾಗ ಟಿವಿಯಲ್ಲಿ ಹೇಗೆ ಕಾಣುತ್ತೆ ಅಂತ ಭಯ ಆಗಿತ್ತು. ತನಿಷಾ ಅವರು ಕಂಫರ್ಟ್ ಮಾಡಿದ್ರು. ತನಿಷಾ ಕುಪ್ಪಂಡ ಅವರು ನನಗಿಂತ ದೊಡ್ಡವರು. ಡೀಪ್ ರೊಮ್ಯಾಂಟಿಕ್ ದೃಶ್ಯ ಮಾಡಲಾಗದೆ ಓಡ್ ಹೋಗಿದ್ದೆ ಅಂತ ನಟ ಕಿಶನ್ ಅವರು ಹೇಳಿದ್ರು. ಕಿಶನ್ ಅವರು ಸೆಕೆಂಡ್ ಟೇಕ್ ತೆಗೆದುಕೊಳ್ಳದೆ ಒಂದೇ ಟೇಕ್ನಲ್ಲಿ ರೊಮ್ಯಾಂಟಿಕ್ ದೃಶ್ಯವನ್ನ ಮಾಡಿದ್ದಾರೆ. ಈ ಕಂಟೆಂಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಹಾಡಲ್ಲೇ ಕಾಣಿಸಿಕೊಳ್ಳುವ ಅವಕಾಶ ಸಿಕ್ಕಿದೆ. ನನ್ನ ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಇತ್ತ ತನಿಷಾ ಕುಪ್ಪಂಡ ಅವರು ಕೂಡ ಹೇಳಿರುವಂತದ್ದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.